ಬಂಧುಗಳೇ ನಮಸ್ಕಾರ. ಈಗ ನೀವು ಇದಕ್ಕಿಂತ ಮುಂಚೆ ಒಂದು ಲೈವ್ ನೋಡಿರ್ಬೋದು. ನಾವು ರಾಗಿಗುಡ್ಡ EWS ಕ್ವಾರ್ಟರ್ಸ್ ಅಲ್ಲಿ ಅಲ್ಲಿನ ಕಾಮಗಾರಿ KRS ಪಕ್ಷದ ಹೋರಾಟದಿಂದ ಮಾಡಿರುವಂತಹ ಕಾಮಗಾರಿ ಉದ್ಘಾಟನೆ ಮಾಡಿಕೊಂಡು ಈಗ ಎಲ್ಚಿನಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಒಂದು ರಸ್ತೆ ಕಾಮಗಾರಿ ಮತ್ತೆ ಒಳಚರಂಡಿ ಕಾಮಗಾರಿ KRS ಪಕ್ಷದ ಹೋರಾಟದಿಂದ ನಾವು ಮಾಡಿರುವಂತದ್ದು. ಈಗ ಅದರ ಉದ್ಘಾಟನೆಗೆ ನಮ್ಮ ರಾಜ್ಯ ಗೌರವಾಧ್ಯಕ್ಷರಂತ ರವಿಕೃಷ್ಣ ರೆಡ್ಡಿ ಅವರು ಬಂದಿದ್ದಾರೆ. ಅವ್ರಿಗೆ ನಾನು ಸ್ವಾಗತ ಕೋರೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ದೀಪಕ್ CN ಅವರು ಬಂದು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ಕೋರ್ತೀನಿ. ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾಣಗೆರೆ ಅವರು ಬಂದಿದ್ದಾರೆ, ಆಗಮಿಸಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ಕೊಡ್ತೀನಿ. ಜೊತೆಗೆ ನಮ್ಮ ರಾಜ್ಯ ಖಜಾಂಚಿ VR ಮರಾಠೆ ಅವರು, ಅವರ ಹೋರಾಟದಿಂದನೇ ಇಲ್ಲಿ ಇವತ್ತು ಕಾಮಗಾರಿ ಪೂರ್ಣಗೊಂಡಿರುವಂತದ್ದು. ಇಲ್ಲಿ ನಮಗೆ ಇಲ್ಲಿನ ಸ್ಥಳೀಯ ಜನ ನಮಗೆ ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ ನ ತಗೊಂಡು ನಾವು ಅದ್ರ ಒಳ ಹೊಕ್ಕು ನೋಡಿದಾಗ ತುಂಬಾ ಒಂದು ಜಟಿಲವಾದ ಸ್ಥಿತಿ ನಮಗೆ ಕಂಡು ಬಂತು. ಯಾಕಂದ್ರೆ ಇಲ್ಲಿ ಸಮಸ್ಯೆ ಇದ್ದಿದ್ದು ಕೇವಲ ಒಳಚರಂಡಿ ಸರಿ ಇಲ್ಲ ಅಥವಾ ರೋಡ್ ಸರಿ ಇಲ್ಲ ಅನ್ನೋದಲ್ಲ. ಇಲ್ಲಿನ ರಾಜಕಾರಣಿಗಳು ಇದರಲ್ಲಿ ಇನ್ವಾಲ್ವ್ ಆಗಿ ಇಲ್ಲಿ ಏನು ಹಿಂದ್ಗಡೆ ನಿಮಗೆ ಕಾಣಿಸ್ತಾ ಇದೆ ಈ ಫ್ಯಾಕ್ಟರಿಯಿಂದಾಗಿ ಇಲ್ಲಿ ಸಮಸ್ಯೆ ನಡೀತಾ ಇದೆ. ಸಮಸ್ಯೆ ಇತ್ತಲ್ವಾ? ಬನ್ನಿ ನೀವೆಲ್ಲ ಬನ್ನಿ, ಅದಕ್ಕೆ ನೀವು ಬನ್ನಿ, ಕೆಳಗೆ ಬನ್ನಿ. ಸಮಸ್ಯೆ ನೀವು ನೋಡ್ಕೊಂಡಿದ್ರೆ ಬನ್ನಿ, ಪರವಾಗಿಲ್ಲ. ಹೀರೋ ಇದ್ದಂಗಿದ್ದೀರಾ, ಬನ್ನಿ ಹೀರೋ ಇದ್ದಂಗಿದ್ದೀರಾ. ಈ ಫ್ಯಾಕ್ಟರಿ ಕಾರಣಕ್ಕೆ ಇಲ್ಲಿ ಸಮಸ್ಯೆ ಆಗ್ತಾ ಇದ್ದಿದ್ದು, ಅದನ್ನ ನಾವು ಮೀರಿ ಅದನ್ನ ಒಂದು ಹೋರಾಟದ ರೂಪದಲ್ಲಿ ತಗೊಂಡು ನಾವು ಅದನ್ನ ಒಂದು ಹಂತಕ್ಕೆ ತಗೊಂಡ್ಬಂದಿದ್ದೀವಿ. ಅದ್ರ ಹೆಚ್ಚಿನ ವಿಚಾರವಾಗಿ VR ಮರಾಠೆ ಅವರು ನಿಮ್ಗೆ ಅದನ್ನ ತಿಳಿಸ್ಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಿಮ್ಗೆ ಹಿಂದೆ ಕಾಣುವಂತ ಫ್ಯಾಕ್ಟರಿ ಒಳಗಡೆ ಒಂದು ಉದ್ದಿನ ಹಿಟ್ಟು ಮಾಡುವಂತ ಫ್ಯಾಕ್ಟರಿ ನಡೀತಾ ಇದೆ. ಅದರ ಕನೆಕ್ಷನ್ ಯಾವುದು ಸ್ಯಾನಿಟರಿ ಅಂದ್ರೆ ವೇಸ್ಟೇಜ್ ಏನ್ ಬರುತ್ತೆ, ಸಿಕ್ಕಾಪಟ್ಟೆ ವಾಸನೆ ಇರುವಂತಹ ಉದ್ದಿನ ಹಿಟ್ಟು, ಅದರ ವಾಸನೆದು ಈ ನೀರು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲೊಂದು ನಿಮ್ಗೆ ನಮ್ಮ ಹಿಂದ್ಗಡೆ ಇಲ್ಲೊಂದು ನಿಮ್ಗೆ ಡ್ರೈನೇಜ್ ಮ್ಯಾನುವಲ್ ಕಾಣಿಸ್ತಾ ಇದೆ. ಅಲ್ಲಿ ಆಕ್ಚುಲಿ ಓವರ್ಫ್ಲೋ ಆಗ್ಬಿಟ್ಟು ಅಂದ್ರೆ ಆ ಉದ್ದಿನ ಹಿಟ್ಟು ಸಮೇತ ಬಂದ್ಬಿಟ್ಟು ಫುಲ್ ಬ್ಲಾಕ್ ಆಗ್ಬಿಟ್ಟು ಸ್ಯಾನಿಟರಿ ಲೈನ್ ಬ್ಲಾಕ್ ಆಗಿ ಇಲ್ಲಿ ಓವರ್ಫ್ಲೋ ಆಗ್ಬಿಟ್ಟು ಅಕ್ಕಪಕ್ಕ ಎಲ್ಲಾ ಮನೆಗಳಿಗೆ ನೀರು ಹೋಗ್ತಾ ಇತ್ತು. ಯಾವುದು ಆ ಕೊಳಚೆ ನೀರು, ಕೊಳಚೆ ಅಂದ್ರೆ ವಾಸನೆ ಅಂದ್ರೆ ಇದು ಮಾಡಕ ಇವರು ತಿಂಗಳಿಗೆ 1-2 ಸಾರಿ ಆ ಟ್ಯಾಂಕ್ ಗಳನ್ನ ತೋರಿಸ್ತಾ ಇದ್ರು. ಇದನ್ನ ನೋಡ್ಬಿಟ್ಟು ಅಧಿಕಾರಿಗಳ ಹತ್ರ ಮಾತಾಡಿ ಇಲ್ಲಿ ಯಾವ್ದು ಉದ್ದಿನ ಹಿಟ್ಟು ಫ್ಯಾಕ್ಟರಿ ಇತ್ತು ಅದು ಆಕ್ಚುಲಿ ಅಕ್ರಮವಾಗಿ ನಡೀತಾ ಇತ್ತು. ಫಸ್ಟ್ 2-3 ತಿಂಗಳು ಅವರಿಗೆ ಆ ಕಡೆ ಕನೆಕ್ಷನ್ ತಗೊಳ್ಳಿ, ಅಲ್ಲಿ ಒಂದು ಮೈನ್ ಡ್ರೈನೇಜ್ ಲೈನ್ ಇದೆ, ಆ ಕಡೆಗೆ ಅಲ್ಲಿಗೆ ಅದನ್ನ ಕನೆಕ್ಷನ್ ಕೊಡಿಸಿ ಇಲ್ಲಿ ಎಲ್ರಿಗೂ ಸಮಸ್ಯೆ ಆಗ್ತಾ ಇದೆ ಈ ರಸ್ತೆಯಲ್ಲಿ ಇರೋರಿಗೆ ಅಂತ ಹೇಳಿದ್ರು ಕ್ರಮ ಕೈಗೊಳ್ಳಿಲ್ಲ. ಆಮೇಲೆ ಸ್ವಲ್ಪ ಸೀರಿಯಸ್ ಆಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತೆ BBMP ಮತ್ತೆ BWSSB 3 ಜನ ಇದರಲ್ಲಿ ಆಕ್ಚುಲಿ ನಾವು ಫಾಲೋ ಅಪ್ ಮಾಡಿರೋದು. BWSSB ಅವ್ರು ಬಂದು ಇವರಿಗೆ ನೋಟಿಸ್ ಇಶ್ಯೂ ಮಾಡಿದ್ರು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇದು ಮಾಡಿದ್ರು, ಯಾಕಂದ್ರೆ ಅಕ್ರಮವಾಗಿ ಇದು ಮಾಡ್ತಾ ಇದ್ರು, ಯಾವುದೇ ಪರ್ಮಿಷನ್ ಇಲ್ಲದೆ ಮಾಡ್ತಾ ಇದ್ರು. ಇದು ಪೊಲ್ಯೂಷನ್ಗೂ ಬರುತ್ತೆ ಇದು ಆಕ್ಚುಲಿ ಈ ತರ ಆದಾಗ. ನೋಟಿಸ್ ಇಶ್ಯೂ ಮಾಡಿದ ಮೇಲೆ ಬೇರೆ ಕೆಲಸ ನಡೀತಾ ಇತ್ತು. ಆ ಟೈಮಲ್ಲಿ ಒಟ್ಟಿಗೆ ಇದನ್ನು ಹೈಟ್ ಮಾಡಿಬಿಟ್ಟು ಎಲ್ಲ ಮಾಡ್ತೀವಿ ಅಂತ ಹೇಳಿದ ಇದರಲ್ಲಿ ನಮ್ಮ ಹೋರಾಟ ಏನಿದೆ ಆ ನಿಟ್ಟಿನಲ್ಲಿ ಇದು ಕಾಮಗಾರಿ ಇಷ್ಟು ಒಳ್ಳೆ ಮಟ್ಟದಲ್ಲಿ ಅಂದ್ರೆ ಹೈಟ್ ಮಾಡಿ ಇವಾಗ ಯಾವುದೇ ನೀರು ಒಳಗಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಇಲ್ಲಿ ಓವರ್ಫ್ಲೋ ಆದ್ರೂ ಓವರ್ಫ್ಲೋ ಆಗೋದೇ ಇಲ್ಲ, ಯಾಕಂದ್ರೆ ಆ ಕಡೆ ಕನೆಕ್ಷನ್ ಕೊಟ್ಟಾಗಿದೆ. ಸೊ ಈ ತರ ಒಂದು ನಮ್ಮ KRS ಪಕ್ಷದ ಹೋರಾಟ ನಮಗೆಲ್ಲ ಸ್ಫೂರ್ತಿ ಯಾರು ನಾವೇ ಮಾಡುವಂತಹ ಕೆಲಸ. ಈಗ ಅಲ್ಲಿ EWS ಕ್ವಾರ್ಟರ್ಸ್ ಹತ್ರ ಹೋಗಿದ್ರು JP ನಗರ, ಅಲ್ಲಿ ಯಾರು ಇನ್ನೊಂದು ತಂಡ ಕೆಲಸ ಮಾಡ್ತು, ಇಲ್ಲಿ ಒಂದು ತಂಡ ಮಾಡ್ತು. ಅಲ್ಲಿ ಇವಾಗ ನೆಕ್ಸ್ಟ್ ಹೋಗೋ ಕಡೆ ಅಲ್ಲಿ ಇಲ್ಲೇ ಈಗ ನೆಕ್ಸ್ಟ್ ಹೋಗೋ ಜಾಗ ಇದೆ, ಅಲ್ಲೂ ಅಷ್ಟೇ 1.5 ಕಿಲೋಮೀಟರ್ ದೂರ ಸುತ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ಒಂದು ತಂಡ ಕೆಲಸ ಮಾಡ್ತು. ಈ ತರ ಬೇರೆ ಬೇರೆ ಕೆಲಸ ಭಾಗದಲ್ಲಿ ನಾವು ಕೆಲಸ ಮಾಡ್ತೇವೆ, ಆದ್ರೆ ಜನಗಳಿಗೆ ರೀಚ್ ಆಗ್ತಾ ಇಲ್ಲ. ಕಾರಣ ಏನು? ಮೀಡಿಯಾದವರು ಅವರಿಗೆಲ್ಲ ಇದು ಬೇಕಾಗೇ ಇಲ್ಲ. ನಾವು ಎಲ್ಲಿ ಫೇಸ್ಬುಕ್ ಲೈವ್ ಮಾಡ್ತೇವೆ ಅದು ಮಾತ್ರ ಜನಗಳಿಗೆ ರೀಚ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಬಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಹೇಳ್ಕೊಳ್ಳೋರು ಕೆಲಸ ನಡಿಬೇಕಾದ್ರೆ ಬಂದು ನಿಂತ್ಕೊಂಡು ಪೋಸ್ ಕೊಟ್ಕೊಂಡು ಹೋಗ್ತಾರೆ. ಈ ಜನಗಳು ಏನ್ ಅನ್ಕೋತಾರೆ ಅವರಿಂದನೇ ಆಗಿರೋದಂತ. ನಮ್ಗೆ ಆ ಒಂದು ಗುಣ ಬಂದಿಲ್ಲ. ನಾವೇ ಸ್ವಲ್ಪ ಪ್ರಚಾರ ಮಾಡ್ಬೋದು, ಆದ್ರೆ ಅಲ್ಲೇ ಬಂದು ನಿಂತ್ಕೊಂಡು ನಾವೇ ಮಾಡಿದ್ದು ಹೇಳೋದು ನಾವಂತೂ ಖಂಡಿತ ಮಾಡ್ಕೊಳ್ಳಲ್ಲ. ಹಾಗಾಗಿ ನಾವು ಒಂದು ಯೋಚನೆ ಮಾಡಿದ್ವಿ, ಹೇಗೂ ನಾವು ಇಲ್ಲಿ 2-3 ಕಾಮಗಾರಿಗಳ ಬಗ್ಗೆ ಮಾತಾಡಬೇಕು, ಈ ಒಂದು ಸಬ್ಜೆಕ್ಟ್ ತಗೊಂಡು ಇವತ್ತು ಜನಗಳಿಗೆ ತಿಳಿಸೋ ಪ್ರಯತ್ನ ಮಾಡೋಣ ಅಂತ ನಾವು ಇವತ್ತು ಇಲ್ಲಿ ಇದ್ದೀವಿ. ಇದಕ್ಕೆ ನಾವು ಸಾಂಕೇತಿಕವಾಗಿ ಇದು ಉದ್ಘಾಟನೆ ಅಲ್ಲ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ರಂಗೋಲಿ ಹಾಕಿದೀವಿ, ಅಲ್ಲಿ ಸ್ವಲ್ಪ ಬಿಡಿ ಹೂವು ಹಾಕ್ಬಿಟ್ಟು ಒಂದು ಕಾಯಿ ಹೊಡೆದು ಒಂದು
ಸಾಂಕೇತಿಕ ಉದ್ಘಾಟನೆ ಮಾಡ್ತಾ ಇದೀವಿ. ಯಾಕಂದ್ರೆ ಜನಗಳಿಗೆ ಯಾರು ಕೆಲಸ ಮಾಡಿಸ್ತಾರೆ ಗೊತ್ತಿರಲಿ ಅನ್ನೋ ವಿಚಾರಕ್ಕಾಗಿ ಅಷ್ಟೇ. ಇವರು ವೋಟ್ ತಗೊಳಕ ಅಥವಾ ರಾಜಕೀಯವಾಗಿ ಬೇರೆ ಬೇರೆ ಬಣ್ಣ ತಗೋತಾರೆ ಅದಕ್ಕೆ, ಅಥವಾ ಬೇರೆ ಬೇರೆ ಥರ ಅದನ್ನು ಪ್ರಾಜೆಕ್ಟ್ ಮಾಡ್ತಾರೆ. ಆದರೆ ನಾವು ಅದೆಲ್ಲ ಜನಸಾಮಾನ್ಯರ ಕೆಲಸಗಳು ಏನಿದೆ ಅದು ಪ್ರಾಮಾಣಿಕವಾಗಿ ಮಾಡುವಂಥ ನಾವು ಏಕೈಕ ತಂಡ ಸದ್ಯಕ್ಕೆ ನಾವು ಕರ್ನಾಟಕದಲ್ಲಿ ನೋಡಿದ್ರೆ TRS ಪಕ್ಷ. ಇದು ಬಹುತೇಕರಿಗೆ ಗೊತ್ತಿದೆ ಅಂತ ಹೇಳ್ತಾ, ಸರ್ ನೀವು ಏನಾದ್ರು ಒಂದೆರಡು ಮಾತು ಇಲ್ಲ, ಒಂದು ಕೆಲಸ ಮಾಡೋಣ. ಎಲ್ಲಿ ಸುಧಾ ಜೋಶಿ ಒಂದ್ ನಿಮಿಷ, ಅದು ಮರಾಠಿ ಅವರ ಇದು ಮಾಡ್ಬೋದು. ಇಲ್ಲ, ದೀಪಕ್ ಕೊಡಿ. ಇವರು ಸುಧಾ ಜೋಶಿ ಅವರು ನಮ್ಮ ರಾಜ್ಯ ಗೌರವಾಧ್ಯಕ್ಷರಿಗೆ ಸ್ವಾಗತ ಕೋರಬೇಕು, ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರ್ತೀನಿ. ಇವರು ಇಲ್ಲಿ ಸ್ಥಳೀಯರು, ಇವರು ಈ ಸಮಸ್ಯೆಯಿಂದ ಬಳಲಿದಂತವರು. ಅವ್ರಿಗೆ ಈಗ ಈ ಸಮಸ್ಯೆ ಸಾಲ್ವ್ ಆಗಿರೋದಕ್ಕೆ ಅವ್ರಿಗೆ ನಿರಾಳ ಆಗಿದೆ. ಅದರಿಂದ ನಮ್ಗೆಲ್ಲ ಸ್ಫೂರ್ತಿಯಾಗಿರುವಂತಹ ರಾಜ್ಯ ಗೌರವಾಧ್ಯಕ್ಷರಿಗೆ ನೀವು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಪಾರ್ಟಿಗೆ ಒಂದ್ ನಿಮಿಷ. ಈ ಸಮಸ್ಯೆಯಿಂದ ನಿಮ್ಗೂ ಸಮಸ್ಯೆ ಇತ್ತು ಸರ್? ಇದು ಹಿಂದೆ ಹಾಕಿ ಬರೋಣ. ಇದೆ ಏನ್ ನಿಮ್ಮ ಹೆಸರು? ಕಮಲ್. ಬನ್ನಿ ಸರ್, ಬನ್ನಿ. ನಿಮ್ ಸಮಸ್ಯೆ ಪರಿಹಾರ ಆಗಿದೆಯಾ? ಬನ್ನಿ ಇಲ್ಲಿ. ಸಾಲ್ವ್ ಮಾಡಿದವ್ರು ಯಾರು? ಮರಾಠಿ ಅವರಲ್ವಾ? ನೀವೆಲ್ಲ ಸೇರಿ ಬನ್ನಿ ಸರ್. ಗೊತ್ತಿದೆ ಇಲ್ಲಿ ನಮ್ಮ ಆಗಿದೆ ಅಲ್ವಾ? ಮರಾಠಿ ಅವ್ರಿಗಾಗಿ KRS ಪಕ್ಷದ ಮರಾಠಿ ಅವರಿಗೆ, ಪಕ್ಷಕ್ಕೆ, ಪಾರ್ಟಿಗೆ, ಬಾಯಲ್ಲಿ ಟೀಟಿ, ರಾಷ್ಟ್ರರೇ, ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಪಾರ್ಟಿಗೆ. ಮರಾಠಿ ಅವರು ಹಿಂದೆ ಬೆಂಗಳೂರು ದಕ್ಷಿಣಕ್ಕೆ MLA ಎಲೆಕ್ಷನ್ ನಿಂತಿದ್ರು. ಬಿಟ್ರು, ಅವರಂತೂ ಕೆಲಸ ನಿಲ್ಲಿಸಿಲ್ಲ. 2014ರಲ್ಲಿ ನಾನು ಆಮ್ ಆದ್ಮಿ ಪಕ್ಷದಿಂದ ಬೆಂಗಳೂರು ರೂರಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಆವಾಗ ಪರಿಚಯ ಆದವರು ಮರಾಠಿ ಅವರು. 12 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದಾರೆ. ದೊಡ್ಡ ದೊಡ್ಡ ಗೂಂಡಾಗಳನ್ನ, ರೌಡಿಗಳನ್ನ ಅವ್ರನ್ನೆಲ್ಲ ಎದುರು ಹಾಕೊಂಡು ನಿಮ್ ಪರವಾಗಿ ಹೋರಾಟ ಮಾಡಿದ್ದಾರೆ. ಅವ್ರಿಗೇನು ಆಗ್ಬೇಕಾಗಿರ್ಲಿಲ್ಲ, ಆಗ್ಬೇಕಾಗಿತ್ತು ಅವ್ರಿಗೆ ಆಗ್ಬೇಕಾಗಿರೋ ನೂರಾರು ಕೆಲಸಗಳನ್ನ ಮರಾಠಿ ಅವ್ರು ಮಾಡಿದ್ದಾರೆ. ಅವ್ರಿಗೇನು ರೇಷನ್, ಅವರು ಗಂಡ ಹೆಂಡತಿ ಇಬ್ರು ಕೈ ತುಂಬಾ ದುಡಿತಾರೆ. ಅವ್ರ ಮನೆಯವ್ರಂತೂ ಕೇಂದ್ರ ಸರ್ಕಾರದ ಉದ್ಯೋಗಿ. ಇವ್ರಿಗಂತೂ BPL ಕಾರ್ಡ್ ಇಲ್ಲ, ಸುಳ್ಳು ಪಳ್ಳು ಹೇಳಿ ಮಾಡಿಸ್ಕೊಳ್ಳೋದು ಆಗೋದು ಇಲ್ಲ. ಅವ್ರ BPL ಕಾರ್ಡು ಇಲ್ಲ. ಅನ್ನಭಾಗ್ಯದಿಂದ ಇವ್ರಿಗೇನು ಉಪಯೋಗ ಆಗುತ್ತೆ? ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಅನ್ನಭಾಗ್ಯದಲ್ಲಿ ಆಗ್ತಿದ್ದಂತ ಅದೇನು ಅಕ್ರಮ, ಇದು ಮೋಸ, ರೇಷನ್ ಕೊಡೋದ್ರಲ್ಲಿ ಮೋಸ ಆಗ್ತಿದ್ದು, ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತಡೆದವರು ಅಂದ್ರೆ ನಮ್ಮ ಮರಾಠಿ ಅವರು. ಅವರು ಬಡವರಿಗಾಗಿ ನೂರಾರು ಜನರ ಕೆಲಸ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲ ನಿಮ್ಮ ಏರಿಯಾದಲ್ಲೇ ಇಷ್ಟೆಲ್ಲ ಎಷ್ಟು ಜನರ ಜೊತೆ ಮಾತಾಡಿರ್ಬೋದು, ಅವರು ಎಷ್ಟು ಜನರು ಕಂಪ್ಲೇಂಟ್ ಕೊಟ್ಟಿರ್ಬೋದು, ಎಷ್ಟು ಆಫೀಸರ್ಗಳ ಹತ್ರ ಹೋಗಿರ್ಬೋದು. ಹಾಗಾಗಿ ನೀವೆಲ್ಲ ಅವ್ರಿಗೆ ಅವ್ರ ಬಗ್ಗೆ ಜ್ಞಾಪಕ ಇಟ್ಕೊಳ್ಬೇಕು. ಮತ್ತೆ ಮುಂದಿನ ಸಲ ಅವ್ರು ಹೇಳೋ ಅಂತಾರೆ ಒಂದಷ್ಟು ಗಮನಿಸಿ ಓಟ್ ಕೊಡಿ. ನೀವು ಓಟ್ ನಿಮ್ಮದೇನೆ, ಆದ್ರೆ ಯಾವನೋ ಹಲ್ಕ ಬಂದು ಎಣ್ಣೆ ಹಂಚಿ, ಬಾಟ್ಲ್ ಹಂಚಿ, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರ್ ಹಂಚಿ ಓಟ್ ಕೇಳ್ತಾರಲ್ಲ ತಪ್ಪ. ಏನಮ್ಮ ತಾಯಿ, ನಿಮ್ಮ ಮನೆ ಕುಕ್ಕರ್ ಇದೆ ಅಲ್ವಾ? ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕೊಡೋನ್ ಓಟ್ ಹಾಕಿದ್ರೆ ಒಳ್ಳೇದಾಗುತ್ತೆ ನಮ್ಮ. ಗಂಡನೋ ಮಾನ ನೀವೇ ದುಡ್ಡು ಸಂಪಾದನೆ ಮಾಡಿ ಸೀರೆ ತಗೊಳ್ತೀರಾ. ಯಾವ್ದೋ ಕಿತ್ತಾಗಿರೋ 50 ರೂಪಾಯಿ ಸೀರೆ ತಂದು ಕೊಟ್ರೆ ಸೂರತ್ತಿಂದ ಅದನ್ನೇ ಸೀರೆ ಕೊಟ್ರು ಅಂತ ಹೋಗ್ತಾರೆ. ಹಾಗಾಗಿ ಅಂತವ್ರಿಗೆಲ್ಲ ಮಾಡಿದ್ರಿ ಸಲ ಒಳ್ಳೆಯವ್ರು ಓಟ್ ಹಾಕಿ. ಇವಾಗ ಮರಾಠಿ ನಮ್ಮ ದೀಪಕ್ ಎಲ್ಲಿ ಕೊಡಿ, ಅದು ತೆಂಗಿನಕಾಯಿ, ಅದನ್ನ ಅವ್ರು ಒಳ್ಳೇದಾಗ್ಲಿ, ಎಲ್ಲ ಆ ಕಣ್ಣು ಈ ಕಣ್ಣು ಮಾರಿ ಕಣ್ಣು ಅವರಿ ಕಣ್ಣು ಎಲ್ಲ ತೋಲಗಲಿ ಅಂತೇಳಿ ದೃಷ್ಟಿ ನಿವಾಳಿಸಿ ಇವಾಗ ದೀಪಕ್ ಅವ್ರ ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಅದನ್ನ ಈ ಕೆಲಸ ಆಗಿರೋದಕ್ಕೆ ಧನ್ಯವಾದ ತಿಳಿಸ್ತೀನಿ ಪ್ರಕೃತಿಗೆ. ಚೇಂಬರ್ ಕಿತ್ತೋದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೋರಾಗಿ ಹೊಡೆದ್ರೆ ಎಲ್ಲ ಜೋರಾಗಿ ಎತ್ತು ಹೊಡೀರಿ, ಶಕ್ತಿ ಪ್ರದರ್ಶನ ಅದ್ರ ಮೇಲೆ ಹೊಡೆದು ಬಿಡಿ. ಸುಮ್ಮನೆ ರಣ ಏನಂದ್ರೆ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. ಕೇಳಾಕಿ ಬಗ್ಸಿಗೆ ಹೊಡಿದೀವಿ. ಬಂಧುಗಳೇ, ಈಗ ನೀವು ನೋಡಿದ್ರಿ ಯಾವ ರೀತಿ KRS ಪಕ್ಷ ಸ್ಥಳೀಯವಾಗಿ ನಿರಂತರವಾಗಿ ಜನಪರ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಅಂತ. ಇದಕ್ಕೆ
ಮೇನ್ ಕಾರಣ ನಮ್ಮ ರಾಜ್ಯ ಗೌರವಾಧ್ಯಕ್ಷರ ರವಿಕೃಷ್ಣ ರೆಡ್ಡಿ ಅವರು ನಮಗೆಲ್ಲ ಸ್ಫೂರ್ತಿ ತುಂಬಿ ಜನಸಾಮಾನ್ಯರು ನಾಯಕರಾಗಿ ಬೆಳಿಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಒಂದು ಏನು ನಾಯಕತ್ವದ ಏನು ದಾರಿ ತೋರಿಸಿ ನಮ್ಮನ್ನ ನಾಯಕರನ್ನಾಗಿ ಮಾಡ್ತಾ ಇರುವಂತದ್ದು. ಅದೇ ಒಂದು ಅದರ ಫಲಪ್ರದವಾಗಿ ಜನರಿಗೆ, ಸಾರ್ವಜನಿಕರಿಗೆ ಆ ನಾಯಕತ್ವದಿಂದ ಸಹಾಯ ಆಗ್ತಾ ಇದೆ. ಇಲ್ಲಿ ಕೆಲಸ ಮಾಡಬೇಕಾಗಿರುವಂತವರು ಕಾರ್ಪೊರೇಟರ್ಗಳು, ಇದನ್ನೆಲ್ಲ ಮಾಡಿ ಜನರಿಗೆ ಸಹಾಯ ಮಾಡಬೇಕಾಗಿರೋದು ಕಾರ್ಪೊರೇಟರ್ಗಳು. ಆದ್ರೆ ಕಾರ್ಪೊರೇಟರ್ಗಳು ಇವಾಗ ಇಲ್ಲ ಬೆಂಗಳೂರಲ್ಲಿ. ಅವರು 5 ವರ್ಷದಿಂದ 6 ವರ್ಷದಿಂದ ಚುನಾವಣೆ ನಡೆದಿಲ್ಲ ಬೆಂಗಳೂರಲ್ಲಿ. ಆದ್ರೆ KRS ಪಕ್ಷದ ಕಾರ್ಪೊರೇಟರ್ಗಳು ಮಾತ್ರ ನಿಮ್ ಜೊತೆ ಇರ್ತಾರೆ. ಮರಾಠೆಯವರು ಇಲ್ಲಿನ ಕಾರ್ಪೊರೇಟರ್, ನಮ್ಮ ಧನಂಜಯ ಅವರು ಇಲ್ಲಿನ ಕಾರ್ಪೊರೇಟರ್, ಮಂಜುನಾಥ್ ಅವರು ಇಲ್ಲಿನ ಮಹಾ ಕಾರ್ಪೊರೇಟರ್. ಸೊ KRS ಪಕ್ಷದ ಕಾರ್ಪೊರೇಟರ್ಗಳು, ಪೌರಾಯುಕ್ತರ KRS ಪಕ್ಷದ ಕಾರ್ಪೊರೇಟರ್ಗಳು ಮಾತ್ರ ನಿಮ್ಮ ಸಹಾಯಕ್ಕೆ, ನಿಮ್ಮ ಕೆಲಸಗಳಿಗೆ ಎನಿ ಟೈಮ್ ಅವೈಲೇಬಲ್ ಇರ್ತಾರೆ. ಅವ್ರನ್ನ ಸಂಪರ್ಕಿಸಬಹುದು. ನೀವು ಕಾರ್ಪೊರೇಟರ್ ಇಲ್ಲ ಅಂತ ಕೊರಗಬೇಡಿ. ನೀವು ಯಾವುದೇ ಸಮಸ್ಯೆನ ಏನ್ ಹೇಳ್ತಾರೆ ಸಮಸ್ಯೆಯಲ್ಲಿ ಅದೇ ಸಮಸ್ಯೆಯಲ್ಲಿ ನರಳಾಡಬೇಡಿ. ನಮ್ಮ ಗಮನಕ್ಕೆ ತನ್ನಿ, ನಮ್ಮ KRS ಕಾರ್ಪೊರೇಟರ್ಗಳ ಗಮನಕ್ಕೆ ತನ್ನಿ ಆ ಸಮಸ್ಯೆನ. ಎಂತ ಜಟಿಲ ಸಮಸ್ಯೆ ಆದ್ರೂ ಕೂಡ ಒಂದೇ ದಿನದಲ್ಲಿ ಆಗಿಲ್ಲ ಅಂದ್ರೆ 1 ವರ್ಷದಲ್ಲಿ ಆ ಜಟಿಲ ಸಮಸ್ಯೆನ ಸಾಲ್ವ್ ಮಾಡ್ತಾರೆ. ಸುಲಭವಾಗಿ ಸಾಲ್ವ್ ಆಗುವಂತ ಹಲವಾರು ಸಮಸ್ಯೆಗಳಿದಾವೆ. ನೀವು ನಮ್ಗೆ ಹೇಳ್ಬಿಟ್ರೆ ನಮ್ಮ ಫೋನ್ ಕಾಲ್ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ. ದಯವಿಟ್ಟು ಈ ಅವಕಾಶನ ಬಳಸ್ಕೊಳ್ಳಿ. ಈಗ ಇದು ಇಡೀ ಬೆಂಗಳೂರಲ್ಲಿ ನಾವು KRS ಕಾರ್ಪೊರೇಟರ್ ಅಂತ ಒಂದು ಕಾನ್ಸೆಪ್ಟ್ ನಾವು ಲಾಂಚ್ ಮಾಡ್ತಾ ಇದೀವಿ ಇವತ್ತಿನಿಂದ. ಯಾರ್ಯಾರು KRS ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡ್ತಾರೋ ಅವರೇ ಕಾರ್ಪೊರೇಟರ್ ಇನ್ಮೇಲೆ. ಕಾರ್ಪೊರೇಟರ್ ಇಲ್ಲ ಅಂದ್ರೆ ನಾವು ಬೇಜಾರು ಮಾಡ್ಕೊಳ್ಳೋ ಅಗತ್ಯನೂ ಇಲ್ಲ, ಏನೂ ಇಲ್ಲ. ನಿಮ್ಮ ಕೆಲಸ ಮಾಡಿಸ್ಕೊಳ್ಳೋಕೆ ನಾವಿದೀವಿ. KRS ಪಕ್ಷದ ಒಂದು ಫೋನ್ ಹೋದ್ರೆ ಇವತ್ತು ಕಾರ್ಪೊರೇಟ್ ಹೇಳಿದ್ರೆ ಮಾಡ್ತಾರೋ ಇಲ್ವೋ ಅಧಿಕಾರಿಗಳು, KRS ಪಕ್ಷದ ಸದಸ್ಯ ಅಂತ ಹೇಳಿ ಫೋನ್ ಮಾಡಿದ್ರೆ ಅಧಿಕಾರಿಗಳು ಕೆಲಸ ಮಾಡ್ಕೊಡ್ತಾರೆ. ಒಳ್ಳೆ ಅಧಿಕಾರಿಗಳು ಬದಲಾಗಿದ್ದಾರೆ. ಇವರು ಕಮಿಷನ್ ಕೇಳೋದಿಲ್ಲ, ಇವರು ನಮಗೆ ಬೇರೆ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ, ಆಮೇಲೆ ಅವ್ರು ಬಿಡೋದಿಲ್ಲ, ಇವರು ಪಟ್ಟು ಹಿಡಿದು ಮಾಡೇ ಮಾಡಿಸ್ತಾರೆ ಅಂತ ಹೇಳಿ. ಯಾಕಂದ್ರೆ ಎಷ್ಟು ವರ್ಷಗಳಿಂದ ಇತ್ತೋ ಇದು. ಆದ್ರೆ ನಾವು KRS ಪಕ್ಷದವರು ಅಂತ ಹೇಳಿದ ಕಾರಣಕ್ಕಾಗಿ, ಯಾಕಂದ್ರೆ ಸರ್ಕಾರದ ಯೋಜನೆಗಳು ತಕ್ಷಣಕ್ಕೆ ಆಗೋದಿಲ್ಲ, ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ನೆಲ್ಲ ಮುಗಿಸಿ ಇಷ್ಟು ಮಾಡಿದ್ದಾರೆ ಅನ್ನುವಂತಹದಕ್ಕೆ ಮುಖ್ಯ ಕಾರಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಅಂತ ಹೇಳಿದ ಕಾರಣಕ್ಕೆ ಇವತ್ತು ಅನೇಕ ಜನ KRS ಪಕ್ಷದವ್ರು ನಾವು ಅಂತ ಹೇಳಿದ ತಕ್ಷಣಕ್ಕೆ ಅಧಿಕಾರಿಗಳು ಮಾಡ್ಕೊಡ್ತಾ ಇದ್ದಾರೆ. ದಯವಿಟ್ಟು ಜನ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಹಣ ಹಂಚಿ ಎಂಡ ಕುಡಿಸಿ ಎಲೆಕ್ಷನ್ ಅಲ್ಲಿ ಗೆಲ್ತೀನಿ ಅಂತ ಭ್ರಮೆಯಲ್ಲಿರುವಂತಹ JCB ಪಾರ್ಟಿಗಳ 2ನೇ ಹಂತದ 3ನೇ ಹಂತದ ಮುಖಂಡರುಗಳು ಅಂದ್ಕೊಂಡಿರೋರು ಜೀತದಾಳುಗಳ ತರ ಯೋಚನೆ ಮಾಡ್ತಿರುವಂತವ್ರು ಜನ ಅದನ್ನ ಗಮನಿಸಿಕೊಂಡು KRS ಪಕ್ಷಕ್ಕೆ ಬರಬೇಕು. ಈಗ ನಮ್ಮ ಧನಂಜಯ ಅವರು ನಮ್ಮ ಅಧ್ಯಕ್ಷರಿಗೆ, ಮರಾಠಿ ಅವರು ನಮ್ಮ ಕಾರ್ಯಾಧ್ಯಕ್ಷರಿಗೆ ಹಾರ ಹಾಕಿ ಧನ್ಯವಾದಗಳನ್ನ ತಿಳಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಂದೆರಡು ವಿಚಾರ ಇನ್ನೂ ಹೇಳ್ಬಿಡ್ಲ, ಈಗ ಅದೇ ಕೊಡಮ್ಮ. ಈಗ ಈ ವಾರ್ಡಲ್ಲೇ ನಾನು ಇರೋದ್ರಿಂದ, ಧನಂಜಯ ಆಗ್ಲಿ ಮಂಜುನಾಥ್ ಆಗ್ಲಿ, ನಾನು ಇದೇ ವಾರ್ಡಲ್ಲಿ ಇರೋದ್ರಿಂದ ಇನ್ನೂ 3 ಕೆಲಸಗಳು, 2 ಸ್ವಲ್ಪ ಸಣ್ಣದು, ಯಾರು ಮಾಡಿಸಬಹುದಿತ್ತು, ಆದ್ರೆ ಅದನ್ನು ಮಾಡಿಸೋ ಯೋಗ್ಯತೆ ಇಲ್ಲದಂತ ನಮ್ಮ ಜನಪ್ರತಿನಿಧಿಗಳು ಇದ್ದಾರೆ. ಅದು 2 ಹೇಳ್ತೀನಿ. ಪ್ಲಸ್ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ. ಫಸ್ಟ್ ಏನಂದ್ರೆ, ಇಲ್ಲಿ ಮೈನ್ ರೋಡಲ್ಲಿ ಒಂದು ಕುಸ್ತಿತ್ತು, ನಿಮ್ಮ ನೋಡಿದ್ರೆ ನಾನು ಪ್ರತಿಯೊಂದು ಲೈವ್ ಹಾಕಿರ್ತೀನಿ. ಸ್ಲ್ಯಾಬ್ ಕುಸ್ದು ಆಲ್ಮೋಸ್ಟ್ 2 ತಿಂಗಳು ಯಾರು ಅಟೆಂಡ್ ಮಾಡಿಲ್ಲ. ನಾನು ಇವರು BBMP ಅವ್ರಿಗೂ ನೋಡ್ದೆ ಏನಾದ್ರು ಅಂದ್ರೆ, ಈಗ GBA ಮಾಡ್ತಾರಂತ ಮಾಡಿಲ್ಲ. ಕೊನೆಗೆ ಪ್ಲೆಜರ್ ಹಾಕಿದ್ಮೇಲೆ 10-15 ದಿವಸದಲ್ಲಿ ಮಾಡಿದ್ದಾರೆ. ಅಲ್ಲಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ನೀವು ನೋಡಿದಿರ. ಈಗ ಟರ್ನ್ ಹಾಕ್ವಿ, ನೀವು ಆಶ್ರಮ ರೋಡಿಗೆ ಟರ್ನ್ ಹಾಕ್ತೀರಾ, ಒಂದು ಚಪ್ಪಲಿ ಕಲ್ಲು ಇಟ್ಟಿದ್ರು, ಅದು ಯಾವುದಕ್ಕೂ ಉಪಯೋಗ ಇಲ್ಲ. ಹಾಗಾಗಿ ಏನಾಗ್ತಾ ಇತ್ತು, ರೋಡ್ ಅಗಲ ಇದ್ದಿದ್ದನ್ನ ಆಲ್ಮೋಸ್ಟ್ ಒಂದು 5 ಅಡಿಯಷ್ಟು ಚಿಕ್ಕದಾಗೋಯ್ತು. ಆ ಕಲ್ಲು ತೆಗೆಸೋ ಯೋಗ್ಯತೆ ಒಬ್ರಿಗೂ ಇರಲಿಲ್ಲ. ಅದನ್ನ ತೆಗೆಸಿದ್ವಿ. ಅದು ನಾನು ಮತ್ತೆ ಇದ್ದಾಗ ಹಾಕಿದ್ದೀನಿ ಫೋಟೋ, ಇಲ್ಲದೆ ಮತ್ತೆ ತೆಗೆಸಿದ ಮೇಲೂ ಹಾಕಿದ್ದೀನಿ. 3ನೇದು ಸ್ವಲ್ಪ ದೊಡ್ಡ ಮಟ್ಟದ್ದು, ಇಲ್ಲಿ ಕೆಳಗಡೆ ಓಂ ಶಕ್ತಿ ದೇವಸ್ಥಾನ ಅಂತ ಇದೆ, ಅಲ್ಲಿ ಸ್ಟ್ರೀಟ್ ಲೈಟ್ಗಳು ಇರಲಿಲ್ಲ. 6 ಕಂಬಗಳು, ಒಂದು ಬಿತ್ತೋಗಿತ್ತು, ಮತ್ತೆ 5 ಕಂಬಗಳು ಇತ್ತು, ಮತ್ತೆ ಕನೆಕ್ಷನ್ ಇರಲಿಲ್ಲ. ಆದರೆ ಇನಿಷಿಯೇಷನ್ ಶುರು ಮಾಡಿದ್ದು ನಾನು ಆ್ಯಕ್ಚುಲಿ. ಆದರೆ ಒಂದು ಹಂತ ಆದಮೇಲೆ ಇಲ್ಲಿ ಲೋಕಲ್ ಒಬ್ರು ಲೀಡರು, ಹೆಸರು ಹೇಳೋದು ಬೇಡ, ಅವರು ಸ್ವಲ್ಪ ಅದನ್ನು ಕೈಗೆತ್ಕೊಂಡ್ರು. ಯಾಕಂದ್ರೆ ಅವರಿಗೆ ಹೆಸರು ಹೋಗುತ್ತೆ ಅಂತ ಮೋಸ್ಟ್ಲಿ ಅಂದ್ಕೊಂಡಿರ್ಬೇಕು. ಅವರು ಕಾರ್ಡಿನೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಇವರಿಗೆ ಅಧಿಕಾರಿಗಳಿಗೆ ಹೇಳಿದೆ, ಇಬ್ಬಿಬ್ರು ನಿಮ್ಮ ಜೊತೆ ನಾನು ಕಾರ್ಡಿನೇಟ್ ಮಾಡಲ್ಲ, ಅವ್ರ ಕೈಯಲ್ಲಿ ಆಗಿಲ್ಲ ಅಂದರೆ ನಾನು ಖಂಡಿತ ನಿಮ್ಮ ಜೊತೆ ಮತ್ತೆ ಇದು ಸಂಪರ್ಕ ಮಾಡಿ. ಬಟ್ ಇದು 50% ನಾನು ಶುರು ಮಾಡಿದೆ, 50% ಅವ್ರು ಮಾಡಿದ್ದಾರೆ. ಆ ಕೆಲಸನೂ ಇವಾಗ ಪೂರ್ತಿಯಾಗಿದೆ. ನಿಮ್ಗೆ ಅಲ್ಲಿ ಹೋಗುವಾಗ ಕಾಣಿಸುತ್ತೆ 5 ಸ್ಟ್ರೀಟ್ ಲೈಟ್ಗಳು. ಅಂದರೆ ಕತ್ಲೆ ಅಂದರೆ ಕತ್ಲು. ಚೈನ್ ಸ್ನ್ಯಾಚಿಂಗು ನಿಮ್ಗೆ ಗೊತ್ತಿರಬೇಕು, 3-4 ವರ್ಷ ಹಿಂದೆ ಒಂದು ಚೈನ್ ಸ್ನ್ಯಾಚಿಂಗ್ ದೊಡ್ಡ ಇಶ್ಯೂಸು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ನೋಡಿದ್ದೀರಾ, ಅದು ಅದೇ ಜಾಗದಲ್ಲಿ ಆಗಿರೋದು. ಬಿಕಾಸ್ ಆಫ್ ಪೂವರ್ ಲೈಟಿಂಗ್ ಅಲ್ಲಿ ಏನೂ ಇದಿರಲಿಲ್ಲ. ಸೊ ಈ ಥರ ಬೇಕಾದಷ್ಟು ಕೆಲಸಗಳು ನಡೀತಾ ಇದ್ದೇವೆ, ನಾವು ಮಾಡ್ತಾ ಇದ್ದೀವಿ.
ನಮಗೆ ಬೇರೆ ಬೇರೆ ತಂಡಗಳು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಜನಗಳಿಗೆ ರೀಚ್ ಆಗೋದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನು ಇವತ್ತು ಲೈವ್ ಮಾಡಿ ಜನಗಳಿಗೆ ತಿಳಿಸೋಂಥ 10 ಜನ ನೋಡಲಿ 20 ಜನ ನೋಡಲಿ ಅದು ಇಂಪಾರ್ಟೆಂಟ್ ಅಲ್ಲ. ಅಟ್ಲೀಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಯೋಗ್ಯತೆ ಏನು, ಕೆಲಸ ಮಾಡುವಂಥ ಶಕ್ತಿ ಮತ್ತು ಯೋಗ್ಯತೆ ಏನಿದೆ ನಾವು ತೋರಿಸ್ಕೊಳ್ಳೋದು ಮಾಡ್ತಾ ಇದ್ದೀವಿ. ARS ಪಕ್ಷದ ರಾಜ್ಯ ಖಜಾಂಚಿ ಮರಾಠಿ ಅವರಿಗೆ ಹಾಕಿ ಯಾರು ಅವ್ರು ಹಾಕಿ. ARS ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದ ರಘು ಜಾಣಗೆರೆ ಅವರಿಗೆ ಜೈ ARS ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ದೀಪಕ್ ಸಿಎನ್ ಅವರಿಗೆ ಜೈ. ಎಲ್ಲದಕ್ಕೂ ಮುಖ್ಯ ಕಾರಣ ಈ ಭಾಗದಲ್ಲಿ ಇಂಥ ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಹೇಳಿ ರಘುಪತಿ ಭಟ್ರು ಅವ್ರನ್ನ ಯಾರು ಮರಿಬೇಡ್ರಣ. ನಮ್ಮ ಅಧ್ಯಕ್ಷ ಕೈಲಾರ್ದೊಂದು ಹಾರ ಹಾಕ್ಸ್ರಪ್ಪ. ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಸ್ವಲ್ಪ ಶಾಂತವಾಗಿರೋದಕ್ಕೆ ಅವ್ರಿಗೆ ಸಹಾಯ ಮಾಡ್ಬೇಕಾಗ್ತದೆ. ಸ್ವಲ್ಪ ಹಿಂದೆ ಬನ್ನಿ, ಕವರ್ ಆಗ್ಬೇಕು. ARS ಪಕ್ಷದ ವೀರ ಸೈನಿಕ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್ಟರಿಗೆ ನಡೀರಿ, ಹಾಗೇನೆ ನೋಡ್ಕೊಂಡು ಬನ್ನಿ. ಆಮೇಲೆ ಇಲ್ಲೊಂದು ವಿಚಾರ ಬಹಳ ಮುಖ್ಯವಾಗಿ ನನಗೆ ಹೊಟ್ಟೆ ಉರಿಯುವಂತ ವಿಚಾರ. ಈ ಮನೆ ಓನರ್ ಯಾರು ಸರ್? ಇಲ್ಲ ಅನ್ಸುತ್ತೆ. ಮನೆ ಓನರ್ ಯಾರು ಗೊತ್ತಿಲ್ಲ. ಕೆಂಗೇರಿಯಲ್ಲಿ ಇದ್ದಾರಂತೆ ಸರ್. ಕೆಂಗೇರಿಯಲ್ಲಿ ಇದ್ದಾರಂತೆ. ಪಾಪ ಇದೆಲ್ಲ ಆದ್ಮೇಲೆ ಅವ್ರು ಪೇಂಟ್ ಹೊಡ್ಸಿರ್ಬೇಕು, ಇಲ್ಲ ಆಮೇಲೆ ಬರ್ತಾರೆ ಅಂತ. ನೋಡಿ ಬಂಧುಗಳೇ, ರಸ್ತೆಗಿಂತ ಕೆಳಗಡೆಗಿದೆ. ಯಾವುದೇ ಜಾಗದಲ್ಲಿ ಲೇಔಟ್ ಆದಾಗ ಮನೆ ಕಟ್ಟುವಂತವ್ರು ನಾನು ಸ್ವತಃ ಕಂಡ ಹಾಗೆ ರಸ್ತೆ ಏನಿರುತ್ತೋ ಅದಕ್ಕಿಂತ 2 ಅಡಿ ಮೇಲಕ್ಕೆ ಬಾಗಿಲಿಡ್ತಾರೆ. ರಸ್ತೆ ಏನಿರುತ್ತೋ ಆ ಭಾಗದಲ್ಲಿ ಅದಕ್ಕಿಂತ 2 ಅಡಿ ಮೇಲಕ್ಕೆ, ಅಂದ್ರೆ ಇದು ಮೊದಲು ಮೂಲ ಮಟ್ಟ ಇಲ್ಲಿ ಬಹುಶಃ 2 ಅಡಿ ಕೆಳಗಡೆ ಇತ್ತು. ಈ BBMP ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಎಷ್ಟು ಅಯೋಗ್ಯರು, ಇಂಜಿನಿಯರ್ಗಳು ಎಷ್ಟು ನಾಲಾಯಕಗಳು ಅರ್ಥನೇ ಆಗೋದಿಲ್ಲ. ಇವತ್ತು ಅವ್ರ ಮನೆ ಕಟ್ಟಿ ಬಹುಶಃ ಒಂದು 20-25 ವರ್ಷ ಆಗಿರ್ಬೋದು. 20 ವರ್ಷದಲ್ಲಿ ರಸ್ತೆ ಇದಕ್ಕಿಂತ 2 ಅಡಿ ಕೆಳಗಡೆ ಇದ್ದ ರಸ್ತೆ ಇವತ್ತು 2 ಅಡಿ ಮೇಲಕ್ಕೆ ಬಂದಿದೆ. ಇಲ್ಲಿ ಮಳೆ ಬಿದ್ರೆ ನೀರು ಒಳಗಡೆ ಹೋಗುತ್ತೆ. ಅದನ್ನು ಆಕ್ಚುಲಿ ಅದು ಏನು ಹೊಸಲುಗಿಂತ ಮೇಲಕ್ಕೆ ಅವ್ರು ತಂದಿದ್ದಾರೆ. ಆವಾಗಲೂ ನೀರು ಒಳಗಡೆ ಹೋಗದೆ ಇರಲಿ ಅಂತ. ಹೊಸಲನ್ನೇ ಇವಾಗ ಪೂರ್ತಿ ಆ ಮಟ್ಟಕ್ಕಿದೆ. ನೀರೇನಾದ್ರು ಹೆಚ್ಚಾಗಿ ನೀರು ಬಂದ್ರೆ ಇಲ್ಲಿ ಒಳಗಡೆ ಹೋಗುತ್ತೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಅದೇನು ಓದಿದ್ದೀರೋ ಮಾನ ಮರ್ಯಾದೆಯಿಂದ ಓದಿರೋದನ್ನ ಸ್ವಲ್ಪ ಅಳವಡಿಸ್ರಯ್ಯ. ಆ ಕಾಂಟ್ರಾಕ್ಟರ್ಗಳು, ಇಂಜಿನಿಯರ್ಗಳು ನಿಮ್ಮ ಓದಿಗೆ, ನಿಮ್ಮ ಕೆಲಸಕ್ಕೆ ಏನೇನು ಮಾನ ಮರ್ಯಾದೆ ಇಲ್ಲದ ರೀತಿಯಲ್ಲಿ ಕಾಮಗಾರಿ ಮಾಡ್ತೀರಾ. ಅವೈಚಾರಿಕವಾದ ಅವಿದ್ಯಾವಂತರು ಅಂತ ಹಿಂದೆ ನಮ್ಮ ಎಷ್ಟೋ ಜನ ಮೇಸ್ತ್ರಿಗಳು ಅವ್ರ ಪಾಪ ಏನು ಅಕ್ಷರಾಭ್ಯಾಸ ಕಲ್ತವ್ರಲ್ಲ, ನಿಮ್ಮಾಗೆ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ತಗೊಂಡವ್ರಲ್ಲ, ಅವರೇ ಎಷ್ಟೋ ಚೆನ್ನಾಗಿ ರಸ್ತೆಗಳು ಮಾಡ್ತಾ ಇದ್ರು, ಮನೆಗಳು ಕಟ್ತಾ ಇದ್ರು. ನೀವು ಮಾಡೋ ರಸ್ತೆಗಳಿಗೆ ನಿಮಗೆ ಯಾವನಾರು ಹಿಡ್ಕೊಂಡು ಈ ಮನೆಯವರು ನಮ್ಮ ರಸ್ತೆ ನಮಗೆ ಮೊದಲು ಕೆಳಗಡೆಗಿತ್ತು. ನಾವು ರಸ್ತೆಗಿಂತ ಮೇಲೆ ಮನೆ ಕಟ್ಟಿದ್ವಿ. ಇವತ್ತು ರಸ್ತೆ ಮೇಲಕ್ಕೆ ಬಂದು ಮಳೆ ನೀರು ನಮ್ಮ ಮನೆಗಳು ನುಗ್ಗುತ್ತೆ ಅಂತ ಹೇಳಿ ಇವರು BBMP ಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ಬೇಕು. ನಮ್ಮ ಜನಕ್ಕೂ ಬುದ್ಧಿ ಇಲ್ಲ. ಸುಮ್ನೆ ಯಾವ್ಯಾವ್ದೋ ಇಲ್ಲ ಸಲ್ಲದ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ತಾರೆ. ಇಂಥ ಮನೆ ಲಕ್ಷಾಂತರ ರೂಪಾಯಿ ಕಟ್ಕೊಂಡಿರುವಂತವ್ರು ಒಂದು 10,000-20,000 ಖರ್ಚಾದ್ರೆ ಆಗ್ಲಿ ಅಂತೇಳಿ ಒಳ್ಳೆ ಲಾಯರ್ನ ಇಟ್ಕೊಂಡು ಪರಿಹಾರ ಕೇಳಿ ಕೋರ್ಟ್ ಕೇಸ್ ಹಾಕ್ಬೇಕು. ಹಿಂದೆ ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ತಾನೇ ಅಮೆರಿಕದಲ್ಲಿ ನಮ್ಮದೇ ದೇಶದ ಒಬ್ಬ ಹೆಣ್ಮಗಳು ಅಮೆರಿಕದಲ್ಲಿ ಕೆಲಸ ಮಾಡ್ತಿರೋವಾಗ ಒಬ್ಬ ಪೊಲೀಸವನು, ಅಮೆರಿಕದ ಪೊಲೀಸು ಒಂದು ಏನೋ ಬೇಜವಾಬ್ದಾರಿಯಿಂದ ಬಂದು ಗುದ್ದಿದ್ದಕ್ಕೆ ಆ ಹೆಣ್ಣು ಮಗಳು ಅಲ್ಲೇ ಸ್ಪಾಟಲ್ಲೇ ಸತ್ತಿದ್ದಕ್ಕೆ ಇವತ್ತು ಆ ಊರಿನ ಕಾರ್ಪೊರೇಷನ್ ಅವರು 250 ಕೋಟಿ ರೂಪಾಯಿ ಆ ಹೆಣ್ಣು ಮಗಳ ಪೋಷಕರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದಾರೆ. ಅದೇ ತರಕ್ಕೆ ಎಲ್ಲಿ ಗುಂಡಿ ಬಿದ್ದಿದೆ, ಅಲ್ಲೇನಾದ್ರು ಸತ್ತಾಗ ಅವರಿಗೆ ನಮ್ಮ BBMP ಅವರು ಪರಿಹಾರ ಕೊಡಬೇಕು. ಈ ತರ ರಸ್ತೆಗಳು ಮಾಡಿ, ಇದು ಅವೈಜ್ಞಾನಿಕ ಕಾಮಗಾರಿಗಳು ಮಾಡಿ ಈಗಾಗಲೇ ಇರುವಂತವರಿಗೆ ನಷ್ಟ ಮಾಡ್ತಾ ಇದ್ರೆ ಅದಕ್ಕೆ ಪರಿಹಾರ BBMP ಅವರು ಕೊಡಬೇಕು. ನಮ್ಮ ನ್ಯಾಯಾಂಗ ವ್ಯವಸ್ಥೆನೂ ಸರಿ ಇಲ್ಲ, ಜನಕ್ಕೂ ಯಾವ್ದನ್ನ ಕೇಳಬೇಕು ಅಂತ ಗೊತ್ತಿಲ್ಲ. ಲಾ ಓದಿರೋರಿಗೆ ಲಾ ಆಫ್ ಟಾರ್ಟ್ಸ್ ಅಂತಿದೆ. ಇಂಥ ಒಂದು ಸಣ್ಣ ಪುಟ್ಟ ಏನೋ ಅವ್ರು ಗೊತ್ತಿಲ್ದನೋ ಮಾಡಿ ಇನ್ನು ಅಧಿಕಾರ ದುರುಪಯೋಗ ಮಾಡಿಸ್ಕೊಂಡಿರೋದು ಅಥವಾ ಅನೈತಿಕವಾಗಿ ನಡ್ಕೊಂಡಿರೋದಕ್ಕೆ ಲಾ ಆಫ್ ಟಾರ್ಟ್ಸ್ ಅಲ್ಲಿ ಅನೇಕ ಉದಾಹರಣೆಗಳು ಬೇರೆ ದೇಶದಲ್ಲಿದೆ. ನಮ್ಮ ದೇಶದ ವಕೀಲರು ದಯವಿಟ್ಟು ಇದನ್ನ ಗಮನಿಸಿ, ಈ ತರ ಅಯೋಗ್ಯ ಕಾಮಗಾರಿ ಮಾಡಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಕೊಂಡಿರುವಂತವ್ರಿಗೆ ಇವತ್ತದು ಉಪಯೋಗ ಬರದೇ ರೀತಿ ಮಾಡಿರುವಂತ ಎಲ್ಲ ಆ BBMP ಅವರಿಗೆ ಪರಿಹಾರ ಕೊಡೋದಿಕ್ಕೆ ಅವ್ರನ್ನ ದಿವಾಳಿ ಎಬ್ಸುವಂತ ಕೆಲಸ ಮಾಡಬೇಕು ಅಯೋಗ್ಯರು. ನಾನು ಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಅದೇನೋ ನೀವು ಓದಿದ್ರೆ, ಮಾನ ಮರ್ಯಾದೆಯಿಂದ ಓದಿದ್ರೆ ಸರಿಯಾಗಿ ಒಳ್ಳೆ ಕೆಲಸ ಮಾಡ್ರಯ್ಯ ಇಂಜಿನಿಯರ್ಗಳು. ಈ ತರದಕ್ಕೆಲ್ಲ ಮಾಡಿ ಉಗಿಸ್ಕೋಬೇಡಿ ಜನರ ಕೈಯಲ್ಲಿ. ಪಾಪ ಇದು, ನಿಮ್ಗೆ ಪಾಪ ಅಂಟುತ್ತೆ ಈ ತರದೆಲ್ಲ ಮಾಡಿದ್ರೆ. ಹೊಟ್ಟೆ ಉರಿಯುತ್ತೆ. ನೋಡಿ, ಈ ಮನೆನೂ ಕೆಳಗಡೆ ಇದೆಯಲ್ವಾ, ಇವೆಲ್ಲ ನಿಮ್ದೆಲ್ಲ 2 ಅಡಿ ಮೇಲೆ ಇದ್ದಿತ್ತು ತಾನೆ ರಸ್ತೆಯಿಂದ? ಅಲ್ಲೆಲ್ಲಮ್ಮ 2 ಅಡಿ ಮೇಲೆ ಇದ್ದಿದ್ದು. ಇವತ್ತು ಯಾಕೆ ಅಷ್ಟು ಕೆಳಗಡೆ ಹೋಗ್ಬಿಡ್ತದ್ದು? ರಸ್ತೆ ಇದಕ್ಕಿದ್ದಂಗೆ ಯಾಕೆ ಮೇಲಕ್ಕಾಯ್ತು? ನೀವು ಕೇಳಬೇಕು. ಯಾವುದೇ ಕಾರಣಕ್ಕೂ ನಾವು ಮೊದಲು ಕಟ್ಟಿರೋದು ಇಲ್ಲಿ ರಸ್ತೆ ನಮ್ ಇದಕ್ಕಿಂತ ಕೆಳಗಡೆ ಇರಬೇಕು ಅಂತ ಮೇಲೆ ಬರಬಾರ್ದು ಅಂತ. ನೀವೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಸೇಟ್ ಎಲ್ಲ ತಗೊಂಡಿರ್ತೀರಾ, ಕಟ್ಟಿರ್ತೀರಾ, ಕೋರ್ಟ್ ಕೇಸ್ ಹಾಕ್ಬೇಕು. ಈ ಕಾಮಗಾರಿ ಅವ್ರು ಮಾಡ್ಬೇಕು ನೀವು ಪೂರ್ತಿ ಕೆಳಗಡೆಗೆ.
ಊರೆಲ್ಲ ರಸ್ತೆಗಳೆಲ್ಲ ಮೇಲೆ ಕಾಬಿಡುತ್ತೆ. ಹಾ ಅಷ್ಟಕ್ಕೆ ಅಲ್ಲೇ ಆಗಿದೆ. ಅದನ್ನೇ ನೋಡಿ, ಇದು ಅಷ್ಟೇ ಅಲ್ವಾ? ಎಲ್ಲ ಹಳೆ ಮನೆಗಳೆಲ್ಲ ಕೆಳಗಡೆ ಹೊಸದಾಗಿ ಕಟ್ಟಿರೋ ಮನೆಗಳು ಮಾತ್ರ ಇಲ್ಲಿ ಬಂದಿದೆ. ಹೀಗೆ ಯಾವ ಊರಲ್ಲಿ ಅಲ್ಲಂತೂ ನೀವು ಇದು ಬಂದ್ಬಿಟ್ಟಿದೆ. ಏನಂತಾರೆ ಅದು ಬೆಡ್ ಟಾಪ್ ಎಲ್ಲ ಸಿಸಿ ಸಿಮೆಂಟ್ ನೋಡಿ. ಇದು ಅಷ್ಟೇ ಫೋನ್ ಮೇಲೆ ಮಾಡೋಣ. ಇದು ಹಳೆ ಮನೆ. ನನಗೊಂದು ಫೋನ್ ಮಾಡಿ ಅಣ್ಣ ಏನಾಯ್ತು ಎಲ್ಲೋಗುತ್ತೆ ಅವತ್ತು ನಿಮ್ಗೆ ಡಾಕ್ಯುಮೆಂಟ್ ತರಕ್ಕೆ ನೀವೇ ಮನೆಗಳಿಗೆ ಪಾಪ ಸ್ವಲ್ಪ ಜೋರ್ ಮನೆ ಬಂತು ಅಂದ್ರೆ 2 ನಿಮಿಷದಲ್ಲಿ ಮನೆ ತುಂಬಿಡುತ್ತೆ. ಮರಾಠಿ ಅವರೇ, ಸ್ವಲ್ಪ ನೀವು ಸುತ್ತಮುತ್ತ ಜನರ ಜೊತೆ ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು. ಇನ್ಮೇಲೆ ಕೆಲಸ ಮಾಡ್ತೀವಿ ನಾವು.